ಮಾಲೂರು ತಾಲೂಕಿನಲ್ಲಿ ಯಾವುದೇ ನೀರಿನ ಮೂಲಗಳು ಇಲ್ಲದಿದ್ದರೂ ರೈತರು ಗ್ರಾಮೀಣ ಭಾಗದಲ್ಲಿ ಹಲವು ತರಕಾರಿಗಳನ್ನು ಬೆಳೆದು ಸರಿಯಾದ ಬೆಲೆ ಸಿಗದೆ ಇರುವುದರಿಂದ ಗಮನಿಸಿದ ಯುವ ಪದವೀಧರ ಸಾವಯವ ಕೃಷಿ ಹಾಗೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಸ್ಟ್ರಾಬೆರಿ ಬೆಳೆಯನ್ನು ಬೆಳೆದು ಮಾದರಿಯಾಗಿದ್ದಾನೆ. ತಾಲೂಕಿನ ಮಾಸ್ತಿ ಹೋಬಳಿಯ ಮಾತಂಗಪುರದ ಗ್ರಾಮದ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರುವ 28 ವರ್ಷದ ಯುವ ರೈತ ನಿಖಿಲ್ ಜಿ ಸಿಂಗ್ ಸ್ಟ್ರಾಬೆರಿ ಬೆಳೆದಿದ್ದು ಗ್ರಾಮದ ಬಳಿ ಇರುವ ತಮ್ಮ ಜಮೀನಿನಲ್ಲಿ ಸ್ಟ್ರಾಬೆರಿ ಕೃಷಿ ಮಾಡಿದ್ದಾರೆ. ಇರುವ 2.5 ಎಕರೆ ಪೈಕಿ 1 ಎಕರೆಯಲ್ಲಿ ಸ್ಟ್ರಾಬೆರಿ ಬೆಳೆದಿದ್ದು ಉಳಿದ ಜಮೀನಿನಲ್ಲಿ ಸಾವಯವ ಪದ್ಧತಿಯನ್ನ ಬಳಸಿಕೊಂಡು ಸೊಪ್ಪು ಹಾಗೂ ತರಕಾರಿಗಳನ್ನು ಬೆಳೆದು ಕೈತುಂಬ ಆದಾಯದ ನಿರೀಕ್ಷೆಯಲ್ಲಿ ಇದ್ದಾರೆ. ಇವರು ಬೆಳೆದಿರುವ ಸ್ಟ್ರಾಬೆರಿ ತೋಟ ಹಾಗೂ ಸಾವಯವ ಸೊಪ್ಪು ತರಕಾರಿಗಳನ್ನು ವೀಕ್ಷಿಸಲು ರಜಾ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಂದ ಸಾರ್ವಜನಿಕರು ಕುಟುಂಬ ಸಮೇತ ಬಂದು ಇಲ್ಲಿನ ವಿವಿಧ ರೀತಿ ಪ್ರಾಣಿ ಪಕ್ಷಿಗಳು ಆಟೋಪಕರಣಗಳು ಇದ್ದು ಇವುಗಳೊಂದಿಗೆ ಕಾಲಹರಣ ಮಾಡಿ ಆನಂದಿಸುತ್ತಾರೆ. ಬೆಂಗಳೂರು ಸೇರಿದಂತೆ ದೂರದ ಊರುಗಳಿಂದ ಬರುವ ಜನರು ಸ್ಟ್ರಾಬೆರಿ ತೋಟದಲ್ಲಿ ಓಡಾಡಿ ಅವರೇ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ. ಸಾವಯವ ಸೊಪ್ಪು ಹಾಗೂ ತರಕಾರಿಗಳನ್ನು ಸಹ ಕೊಂಡುಕೊಂಡು ಹೋಗುತ್ತಾರೆ. ಬೆಂಗಳೂರು ಬೇರ್ಕೋ ಕಂಪನಿಯ ನರ್ಸರಿಯಿಂದ 8,000 ಸಸಿಗಳನ್ನು ತಂದು ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದು ಈಗ ಗಿಡಗಳು ಹಣ್ಣು ಕೊಡಲಾರಂಭಿಸಿವೆ. 2 ದಿನಕ್ಕೊಮ್ಮೆ 20 ಕೆಜಿ ಹಣ್ಣು ಬರುತ್ತಿದೆ. ಮಾರುಕಟ್ಟೆಯಲ್ಲಿ ಸ್ಟ್ರಾಬೆರಿ ಹಣ್ಣು ಮಾರಾಟ ಮಾಡುತ್ತಿದ್ದೇನೆ. ಉತ್ತಮ ಗುಣಮಟ್ಟದ ಹಣ್ಣು ಆಗಿರುವ ಕಾರಣ ಅನೇಕರು ತೋಟಕ್ಕೆ ಬಂದು ಸಹ ಖರೀದಿಸುತ್ತಿದ್ದಾರೆ ಎಂದು ತಿಳಿಸಿದರು. 180 ಗ್ರಾಂನಿಂದ 200 ಗ್ರಾಂ ಬಾಕ್ಸ್ ಬೆಲೆ 100 ಇದೆ. ಇಂಥ 20-30 ಬಾಕ್ಸ್ಗಳನ್ನು ಸಿಗುತ್ತದೆ. ಅಧಿಕ ಪೋಷಕಾಂಶ ಹಾಗೂ ಔಷಧಿ ಗುಣ ಹೊಂದಿದ್ದರಿಂದ ಸ್ಟ್ರಾಬೆರಿಗೆ ಅಧಿಕ ಬೇಡಿಕೆ ಇದೆ. ರಕ್ತದೊತ್ತಡ, ಮಧುಮೇಹ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಾರೆ ಎಂದು ನಿಖಿಲ್ ಜಿ ಸಿಂಗ್ ಹೇಳಿದರು. ಸಾವಯವ ಕೃಷಿ ಮಾಡೋದ್ರಿಂದ ಮೊದಲು ಭೂಮಿಯನ್ನ ಫಲವತ್ತತೆಗೊಳಿಸ್ತೀವಿ. ಭೂಮಿಯಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇದ್ರೆ ಅದು ಗಿಡಗಳಿಗೆ ಹೋಗೋದು. ಸೊ ಫಸ್ಟ್ ನಾವು ಭೂಮಿನ ಫಲವತ್ತತೆ ಮಾಡಿಸ್ಬೇಕು. ಸೊ ಈ ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ಬರೋ ತರಕಾರಿಗಳೆಲ್ಲನೂ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಸಾವಯವ ಕೃಷಿ ಜೊತೆ ಸ್ವಲ್ಪ ಸ್ಟ್ರಾಬೆರಿ ಕೂಡ ಹಾಕಿದ್ದೀವಿ. ಇದನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇದ್ವಿ. ನೋಡ್ಕೊಂಡು ತುಂಬ ಜನ ಬೆಂಗಳೂರಿಂದ ಎಲ್ಲ ಬರ್ತಾಯಿದ್ದಾರೆ ಕೀಳೋದಕ್ಕೆ. ಸೊ ಇಲ್ಲಿ ಸದ್ಯಕ್ಕೆ ಎಲ್ಲ ಥರದ ತರಕಾರಿಗಳನ್ನೂ ಸ್ವಲ್ಪ ಮಾಡಿದ್ದೀವಿ. ಅದರಲ್ಲಿ ಈಗ ಸದ್ಯಕ್ಕೆ ಪಾಲಕ್ಕು ಇದೆಲ್ಲ ಬರ್ತಾಯಿದೆ. ಸೊ ನೋಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಕಿತ್ಕೊಂಡು ಹೋಗ್ತಾರೆ ಸರ್. ಸ್ಟ್ರಾಬೆರೀಸ್ ಇದೆ, ಇದೆಲ್ಲ ಇದೆ, ಸ್ವಲ್ಪ ಇದೆಲ್ಲ ಇದೆ, ಹಸು ಅದೆಲ್ಲ ಇದೆ. ಸೊ ಮತ್ತು ಅವರೇ ಬಂದು ಅವರೇ ಕಿತ್ಕೊಂಡು